ಥೂ, ಆ ಹುಡುಗರು ನಿಜ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಕಣೆ. ಅಯ್ಯೋ, ಆ ಹುಡುಗರು ಒಂದು ಮಾತು ಅರ್ಧ ಮಟ್ಟೆ ಕೊಡ್ತಾಳೆ ಅಂತ ನಾವು ಹೇಳ್ಕೊಟ್ಟಂಗೆ ಹೇಳಿದ್ರೆ ಥೂ ನೋಗತ್ತ. ಆ ಹುಡುಗರು ನಾವು ಹೇಳ್ಕೊಟ್ಟಂಗೆ ಹೇಳಲೇ ಇಲ್ಲ. ಒಂದು ಈಟ್ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಮಕ್ಕಳು ಸುಳ್ಳು ಹೇಳಲ್ಲ, ಅವು ದೇವ್ರ ಸಮಾನ ಅಂತಾರಲ್ಲ ಮಕ್ಕಳು. ಅದಕ್ಕೆ ಅವ್ರು ಸುಳ್ಳು ಹೇಳಲ್ಲ. ಬಿಡತ್ಲಾಗ ಹೋದ್ರು ಹೋಗ್ಲಿ, ನಮ್ಗೆ ಹಾಕತ್ತ ಅವ್ರ ವಿಷಯ. ಹೆಂಗನ ಮಾಡ್ಕೊಂಡು ನಾಳಾಗ ಹೋಗ್ಲತ್ಲಾಗ ಏನಾನ ತಗೊಂಡು ಅವ್ರು ಇನ್ನೇನಾದ್ರಾಗ ಇನ್ನೇನು ನೋಡು, ಅಷ್ಟು ತಗೊಂಡೋದ್ರೂ ಉದ್ಧಾರ ಆಗೋದು ಅಷ್ಟ್ರಾಗೆ ಐತಿ. ಅವ್ರು ಇನ್ನೇನು ಉದ್ಧಾರ ಆಗ್ತಾರೆ, ಹಾಳಾಗಿ ಹೋಗ್ತಾರೆ ಬಿಡತ್ತೆ. ಅಯ್ಯೋ ಅಂತಾರೆ ಸೆನಕಿರೋದು. ಕಂಡರ್ ತಿಂದರೆ ಮತ್ತೆ ಚೆನ್ನಾಗಿರೋದು ನೋಡು. ಇವತ್ತು ಗನ್ವಾಗಿದ್ದಾಳೆ. ಗಂಡ ಗನ್ವಾಗಿ ಹೇಳ್ದಂಗೆ ಕೇಳ್ತಾನೆ. ಎಷ್ಟು ಚೆನ್ನಾಗಿ. ಅಯ್ಯೋ ನೋಡಬೇಕು. ಅಯ್ಯೋ ನಾವು ಹಂಗಂತೀವಿ, ಕಂಡರ್ ತಿಂದರೆ ಮತ್ತು ಈ ಕಾಲದಾಗೆ ಅವರೇ ಚೆನ್ನಾಗಿರೋದು. ನೋಡು, ಇವತ್ತು ಗನ್ವಾಗಿ ಹೇಳ್ಕೊಂಡು ಹೋಗಿ ಹುಡುಗರಿಗೆ ಕೊಡೋದೆಲ್ಲ ತಿಂತಾಳೆ ಮನೆಯಾಗೆ. ಅತ್ತೆ ಮಾಮ ಹೇಳ್ದಂಗೆ ಕೇಳ್ತಾರೆ. ಇಷ್ಟೆಷ್ಟು ನಿಮ್ಮದೇ ಇದ್ದಾಳೆ ಅವಳು. ಅಂಥವ್ರಿಗೆ ಒಳ್ಳೇದಾಗೋದು ಅಲ್ಲ. ಮಕ್ಳಿಗೆ ಕೊಡೋದು ಇಲ್ಲೆಲ್ಲ ಕೊಡೋದು ತಗೊಂಡು ಹೋಗ್ತಾಳೆ. ಅದಕ್ಕೆ ಮತ್ತೆ ನಾನು ಹೇಳೋಣಂದ್ರೆ ಹುಡುಗರು ಹೇಳಲೇ ಇಲ್ಲ. ಎಲ್ಲ ಕರೆಕ್ಟಾಗೆ ಇತ್ತಂತೆ, ಎಲ್ಲ ಸೈನ್ ಹಾಕಿಸ್ಕೊಂಡಿದ್ಲಂತೆ, ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ಲಂತೆ. ಯಾರ್ಯಾರನ್ನ ಗನ್ಮ ಬಸ್ರಿ ಬಂಟಿಯನ್ನೆಲ್ಲ ಕೇಳಂತೆ, ಅವೆಲ್ಲ ನಿಜ ಹೇಳಿವಂತೆ. ಹೇಳು ಬೇಡತ್ತ, ಹೋದ್ರು ಹೋಗ್ಲಿ, ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲತ್ಲಾಗಿ. ನಮ್ಗೆ ಯಾಕತ್ತೆ, ನಾವಿಬ್ರಿಗೆ ನಿಮ್ದೆಗೆ ಚೆನ್ನಾಗಿದ್ದೀವ, ಚೆನ್ನಾಗಿದ್ದು ಬಿಡೋಣ. ಯಾರು ಸವಸಕ್ಕೂ ಹೋಗೋದು ಬೇಡ. ಯಾರನ್ನು ಮಾತಾಡ್ಸಕ್ಕೆ ಹೋಗೋದು ಬೇಡ, ಯಾರು ಸವಸಕ್ಕೆ ಬೇಡ. ನಮ್ಮ ಪಾಡಿಗೆ ನಾವಿದ್ರೆ ಯಾವ್ದು ಇರಲ್ಲ ಕಾಣತ್ತೆ. ನಾವು ಹೆಂಗೆ ಇವಾಗ ಅತ್ತೆ ಸೊಸೆ ಇಬ್ಬರು ಮಾಡ್ಕೊಂಡು ನುಣ್ಕೊಂಡು ದಿಮ್ಮಗೆ ಹೆಂಗಿದ್ದಾರಪ್ಪ ಅತ್ತೆ ಸೊಸೆ ಇಬ್ಬರಳು. ಹಿಂಗೆ ಎಂತ ಚೆನ್ನಾಗಿದ್ದಾರಪ್ಪ, ದುಂಡು ಒಡ್ಕಮಂಗು ಇದ್ದಾರೆ ಅತ್ತೆ ಸೊಸೆ ಇಬ್ಬರು ಅನ್ಕೋಬೇಕು. ಅತ್ತೆ ಸೊಸೆ ಬಂದರೆ ನೋಡಪ್ಪ ಹೆಂಗೆ ಇದ್ದಾರೆ, ಹಂಗೆ ದಿಮ್ಮಗೆ ಹಂಗೆ ಹೆಂಗೆ ಅಲ್ಲಾಡ್ದಂಗೆ ಇದ್ದಾರೆ ಅನ್ಕೋಬೇಕು. ಹಂಗಿರ್ಬೇಕು ನಾವು. ಏನಮ್ಮ ಬಂದಿದ್ರ ಆಫೀಸರು? ಬಂದಿದ್ರಮ್ಮ. ಆ ಹುಡುಗರು ನಾವು ಹೇಳ್ಕೊಟ್ಟಂಗೆ ಒಳ್ಳೆ ಇಲ್ಲ. ನಾವು ಹೇಳ್ಕೊಟ್ಟಿದ್ದೀವಿ, ಒಳ್ಳೆ ಇಲ್ಲ ಹಂಗಂತ. ಅವಳೇನ ಹೇಳಿದ್ಲ ಏನೋ, ಯಾರನ್ನ ಬಂದರೆ ಹಿಂಗೆ ಕೇಳಿದ್ರೆ ಹೇಳ್ಬೇಕು ಅಂತ. ಹುಡುಗರು ಸುಳ್ಳು ಹೇಳಲ್ಲ, ನಿಜ ಹೇಳ್ತಾರೆ. ಅಲ್ಲ, ಯಾವಾಗಲೂ ಅರ್ಧ ಕೊಟ್ಟಿರೋದು ಹೇಳಲ್ಲ. ಸೀದಾ ಇವತ್ತೆಲ್ಲ ಕೊಟ್ಟಿದ್ಲೇನ, ಅದಕ್ಕೆ ಹೇಳ್ತಿದ್ವು ಆ ಹುಡುಗರು. ಆ ಹುಡುಗರಿಗೆ ಇವಾಗ ನಾವು ಹೋಗಿ ಹೇಳ್ಕೊಡೋಕ್ಕಾಗುತ್ತೆ? ಅವು ಮುಂದಾಗಲೇ ಹೇಳಿದ್ದೀವಿ, ಅವಕ್ಕವರು ಬೇಡ್ವಿ. ಹೇಳಿರೆ ಆ ಹುಡುಗರು ಮೇಡಮ್ಮ ಬೈತೈತೆ ಅಂತಾವೆ. ಹೇಳಿರಿ ಇವಾಗ ಹುಡುಗರು ತೆಗಿಯೋಣ ಮತ್ತೆ. ಸುಮ್ಮನೆ ರತ್ಸುಗಣ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳ ಅವಳು. ತಗೊಂಡು ಹೋಗ್ತಾಳ್ತೀರಾನ. ಅಲ್ಲ, ಇವತ್ತು ಏನು ಯಾವಾಗ ಬಂದರು ಹೇಳ್ಯಾರ ಕೇಳ್ಯಾರ ಯಾರೂ ಇಲ್ಲ, ಏನಿಲ್ಲ. ಅಯ್ಯೋ ಅವಳದೇನೇನು ಅಬ್ರ ಆಗ್ಬಿಟ್ಟೈತಿ. ಅದು ಕರೆದ ನನಗೆ ನೋಡಿ ಸಹಿಸ್ಕೊಂಬಕ್ಕಾಗಲಿಲ್ಲ. ಅಯ್ಯೋ ಗೌರ್ಮೆಂಟ್ ಕೆಲಸದಾಗ ನನ್ನಂಗೆ ನನ್ನ ಥರನೇ ಇಲ್ಲ ಅಂಬ ಥರನ ಅವಳು ಮಾತಾಡ್ತಾಳೆ. ನನ್ನ ಥರ ಇಲ್ಲ ಅಂತಾಳೆ ಅವಳು. ಅಯ್ಯೋ ನೋಡ್ಬೇಕು ಅವಳನ್ನ. ಅದಕ್ಕೆ ನನಗೆ ಬೋಲ್ ಬೇಜಾರಾತು ನೋಡಪ್ಪ. ಹಿಂಗೆ ಬೋಲು ಮೋಸ ಮಾಡ್ತಾರೆ ಇಂಥವ್ರು. ಏನು ಯಾರ್ದೇನು ಅಮ್ಮಂಗಿರ್ತಾರೆ ಅಮ್ಮಂಗಾತು. ಮಾತಾಡ್ಸಿದ್ರು ಮಾತಾಡಲ್ಲ, ಏನು ಕಾರಣ ಹಂಗಿದ್ದು ಮಾಡ್ತಾಳೆ. ಅಯ್ಯೋ ನಾನು ಬಸ್ರಿನಾಗ ಹೋಗ್ತಿದ್ನಲ್ಲ ಒಂದು ದಿವಸಕ್ಕನ, ನೀನು ಹೆಂಗಿದ್ಯಮ್ಮ ಅಂತ ಮಾತಾಡಿಸ್ತಿರ್ಲಿಲ್ಲ. ಅಷ್ಟೇ, ಊಟದ್ದು ಅದೇನೈತಿ ಅಂಗನವಾಡಿದು ಮಾತಾಡಿ ಕಳಿಸ್ಬಿಡಾಳು. ಅಯ್ಯೋ ಬಾರಿ ಇದ್ದಾರೆ ಅಂತಂತ ಹೆಂಗೆ ಸಲತ್ತಾಗ. ಥೂ, ನನಗೇನೋ ಒಳ್ಳೇದು ಮಾಡೋರ್ಗೆ ಒಳ್ಳೇದು ಆಗಲ್ಲ ಈ ಕಾಲದಾಗ. ಕೆಟ್ಟದ್ದು ಮಾಡೋದ್ರವ್ರಿಗೇನೆ ಒಳ್ಳೇದಾಗದು ಇವತ್ತು. ನಮ್ಮಂತ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ಬಂದ್ರಿ ನಮ್ಮ ಮಣೀರು? ಬಂದಿದ್ವಮ್ಮ. ಆಫೀಸರ್ ಬಂದರು. ಅವರು ಏನಿಲ್ಲ ಅಂತೇಳಿ ಅದೇ ಹೋದ್ರು. ಯಾತು ಇಲ್ಲ ಏನಿಲ್ಲ, ಸುಮ್ಮನೆ ಯಾರೋ ನಮಗೆ ಸುಳ್ಳು ಇನ್ಫಾರ್ಮ್ ಮಾಡ್ಯವ್ರೆ ಅಂತ ಅದೇ ಹೋದ್ರು. ನಾವು ತಿರ್ಗಿ ಆಮೇಲೆ ಅವ್ರಿಗೆ ಫೋನ್ ಮಾಡೋಕ್ಕೋ ಇಲ್ಲ, ಅವ್ರನ್ನ ಮಾತಾಡ್ಸೋಕ್ಕೂ ಹೋಗ್ಲಿಲ್ಲ. ನಾವೇನು ಯಾಕೆ ಬೇಕು ಅಂತ ಆ ಹುಡುಗರು ಎಲ್ಲ ಸರಿಯಾಗಿ ಹೇಳಿವಾವು. ಎಲ್ಲ ಮೇಡಮ್ ಏನೇನು ಕೊಡುತ್ತೆ ಅಂದರೆ ಎಲ್ಲ ಹೇಳಿವಾವು. ಹುಡುಗರು ಸುಳ್ಳು ಹೇಳಲ್ಲ, ನಾವು ಹೇಳ್ಕೊಟ್ಟಂಗೆ ಹೇಳಲ್ಲ ನೋಡ ಹುಡುಗರು. ಯಪ್ಪ ಭಾರಿ ಇದೆ ಹುಡುಗರು ಇದ್ದಿದ್ದು ಬೇಡ ಮಾತಾಯಿ. ಫೋಟೋ ಹೊಡ್ಕೋಬೇಕು. ಫೋಟೋ ಹೊಡ್ಕೊಂಡು ಹಾಕ್ಬೇಕು. ಫೋಟೋ ತಕ್ಕೋಬೇಕು. ನಂತ ಫೋಟೋ ತೆಗಿಯಂಗಿದ್ದು ಬಿಡ್ರಿ ಅದು ಯಾಕಂತ ತರ್ಬೇಕಾರೆ ಫೋಟೋ ಪಟ್ಟ ಮುಂಗೆ ಹೊಡ್ಕೊಬಿಡ್ತೀನಿ. ಫೋಟೋ ಹೊಡ್ಕೋಬೇಕು. ಫೋಟೋ ಹೊಡ್ಕೊಂಡ್ರೆ ಹಂಗಾದ್ರೆ ಎಲ್ಲ ಗೊತ್ತಾಗುತ್ತೆ. ಹಂಗೆ ಮತ್ತೆ ಯಪ್ಪ ನೋಡು ಮಸ್ತಾಗಿ ಎಳ್ಕೊಂಬತ್ತಾರೆ ಅಂತ ಸಿಗಿ ಬೀಳಲ್ಲ ಕಣಮ್ಮ. ಮತ್ತು ನೋಡು ಇವಾಗ ಎಷ್ಟು ಇದು ಮಾಡ್ತಾಳೆ ಗೊತ್ತೇ ಅವಳು, ಎಷ್ಟು ಜಂಬ ಅದ್ರಾಗೆ. ಅಯ್ಯಪ್ಪ ಅವಳು ಸಣ್ಣ ಚಿಕ್ಕಿಗೆ ಈ ವಯಸ್ಸಿನಾವು ಅವಳು ಚಿಕ್ಕಿ ಅನ್ಬೇಕು, ಅಜ್ಜಾಗಿರೋ ಅವಳನ್ನ. ಅಲ್ಲಿ ಮುದ್ಗಾಣಾಗಿ ಅವಳಿ. ಅವಳನ್ನ ಚಿಕ್ಕಿ ಅನ್ಬೇಕಂತ ನಾವು. ಮುದ್ಗಾಣಾಗಿರೋಳನ್ನ ಹಂಗೇನು. ಮುದ್ಗಾಣಿದ್ದಂಗೆ ಇದ್ದಾಳೆ ಅಂತಾಳೆ. ನಗ್ಲಲ್ಲ ಚಿಕ್ಕಿ ಅಂತ ಕರಿಬೇಕು. ಅಜ್ಜಿ ಅಂದ್ರೆ ಹಂಗೆ ನಾಯಿ ಬಂದಂಗೆ ಬರ್ತಾಳೆ. ಆಮೇಲೆ ಅವ್ರಿಬ್ರಿಗಿರೋ ದೌಲತ್ತು ಇನ್ಯಾರ್ಯಾರಿಗೂ ಇಲ್ಲ ಬಿಡು. ಅವ್ರಿಬ್ರಿಗೆ ಬಲ್ ದೌಲತ್ತೈತಿ. ಅವಳು ತಾಯೆಲ್ಲ ಬೆಳಗಾಗಿದ್ರು ಅಜ್ಜಿ ಅಂದರೆ ಯಾರ್ಕ ಮೇಡ್ಲಾನ ಹಿಂಗೆ ಹೋಗ್ತಾಳೆ ಅವಳದೊಂದು. ಅಯ್ಯೋ ಅವಳಂತೂ ಯಪ್ಪ ಒಂದು ಆಡಿದ್ಲು ಒಂದು ಬೇಡಮ್ಮ ತಾಯಿ. ಯಪ್ಪ ಸೀಮೆಗಿಲ್ದಾಳೆ ಆಡ್ದಂಗೆ ಆಡ್ತಾಳೆ ಅವಳು ಸಣ್ಣಿ. ಅಬ್ಬಬ್ಬ ಇಬ್ಬರಾಳು ಅಂತಾರೆ ಬೋಲ್ ದೌಲತ್ನರು. ಮತ್ತೆ ಬೋಲ್ ದೌಲತ್ನವರು ಇಬ್ರು ತಿಂತ ದೌಲತ್ನವರಲ್ಲ. ಅದಕ್ಕೆ ಮತ್ತೆ ನನ್ನ ಸಿಟ್ಟು ಬಂದು ಹಿಂಗೆ ಮಾಡಿದ್ದು ನೋಡಿ ಇವಾಗ ಹೆಂಗಾತಮ್ಮಂಗೆ ಆಗುತ್ತೆ.
ಅತ್ತೆ ಸುಮ್ಮನಿರು, ಟೆನ್ಷನ್ ತಗೋಬೇಡ, ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ನಮ್ಗೆ ಯಾಕೆ ನಾವು ಟೆನ್ಷನ್ ತಗೊಂಬಕ್ಕೆ ಹೋಗ್ಬಾರ್ದು. ನಾವು ಇಬ್ಬರಾಳು ಸುಮ್ಮನೆ ಹೊಂಟ್ಕೊಂಡು ಸ್ಯಾನಕ್ಕಿರ್ಬೇಕು. ಅತ್ತೆ ಸೊಸೆ ನೀವು ಸ್ಯಾನಕ್ಕಿರೋದು ನೋಡಿ ಅವರೇ ಬರ್ಬೇಕು, ಹಂಗಿರ್ಬೇಕು ನೀವು. ಏನು ಮಾಡಿದ್ ಬರೋ ಅಡುಗೆನ ಏನು ಮಾಡಿದ್ರಿ? ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡಿದ್ವಿ. ಅತ್ತೆ ಮೊಟ್ಟೆ ಪಲ್ಯ ಮಾಡು ಅಂತ ಅದಕ್ಕೆ ಮೊಟ್ಟೆ ಪಲ್ಯ ಮಾಡಿದ್ವಿ. ಬಾಣ ಮತ್ತು ತಿನ್ಬಾ, ಮೊಟ್ಟೆ ಪಲ್ಯ ಚೆನ್ನಾಗೈತೆ. ಇದೇವೇ ನಮ್ಮ ಚಪಾತಿ? ಐದ ಬರ್ರಿ ತಿನ್ರಿ. ಇನ್ನೇನೇನು ಮಾಡಿಲ್ವೇನ ನೀವು ಇನ್ನೇನು? ಇಲ್ಲ ಕಣಮ್ಮ, ಇನ್ನೂ ಯಾತು ಮಾಡಿಲ್ಲ, ಮಾಡಬೇಕಾಯ್ತು. ಐದೋ ಚಪಾತಿ ಹಂಗಾರೆ ಇಲ್ಲೇ ತಿಂತೀವಿ. ತಿನ್ಬರ್ರಿ ಅತ್ತ, ಇನ್ನೇನು ಮಾಡ್ತೀರಾ? ಬರ್ರಿ ತಿನ್ರಿ. ಒಟ್ಟು ತುಂಬಾನ ತಿಂದು ಹೋಗಿ ಬರ್ರಿ. ಅಜ್ಜಿನಿ ನೀನೇನತ್ತೆ ನೀವು ಇನ್ನೇನಿಬ್ಬರಾಳಿಗೆ ಅಪ್ಪ ಎಲ್ಲಿ ಒಯ್ಯೈತಿ? ಈಗ ನಿಮ್ಮ ಅಪ್ಪನೂ ಮುದ್ದೆ ಮಾಡ್ಕೊಡ್ತೀವಿ. ನಿಮ್ಮ ಅಪ್ಪಗೆ ಮುದ್ದೆ ಬೇಕಲ್ವ, ಅದಕ್ಕೆ ಒಂದು ಮುದ್ದೆ ಮಾಡೋಣ ಅಂತಿದ್ದೆ. ಚಪಾತಿ ಇದ್ರೆ ಚಪಾತಿನೇ ತಗೊಂಡೋಗ್ತೀನಿ ಹೇಳು. ಐದೋ ಚಪಾತಿ? ಇನ್ನೂ ಹಿಟ್ಟೈತೆ ಕಲಿಸ್ತೀನಿ ಬಾ. ತಿರಾನ ಇನ್ನೊಂದು ಅರ್ಧ ಕೆ ಜಿ ಹಿಟ್ಟಾದ ತಂದು ಕಲಿಸ್ತೀನಿ ಬಾ. ತಗೊಂಡೋಗಿ ಮಾಡ್ತೀರ ಅಪ್ಪ ಒಂದೆರಡು ಬಾ. ಮೊಟ್ಟೆ ಪಲ್ಯನೂ ಐತೆ, ಜಾಸ್ತಿ ಮಾಡಿದ್ವಾ ಇಬ್ಬರಾಳಿಗೆ ಮುಗಿಯಲ್ಲ. ಬಾ ತಗೊಂಡೋಗಿರಿ ಅಂತಿ. ನೀನು ತಿಂದೆ ನಮ್ಮ ಸುಗುಣ ಚಪಾತಿನ? ತಿಂದೆ. ಹೋಗಿ ತಿನ್ನೋಗ್ರಿ ನೀವು ಇಬ್ಬರೊಳಿಗೆ. ಹಿಂಗೆ ಒಳ್ಳೊಳ್ಳೇದು ಮಾಡ್ಕೊಂಡು ಸುಮ್ಮನೆ ತುಂಬ ತಿನ್ಕೊಂಡು ಇರಬೇಕು. ತುಂಬ ತಿನ್ಕೊಂಡು ಇರ್ರಿ. ಇವರು ಸಲ ಇಲ್ಲೇ ಬಂದು ಉಣ್ತಾರೆ. ಏನಂಗೇನು ಹಗಲೆಲ್ಲ ಬಂದು ಇಲ್ಲೇ ಉಣ್ರೆ ಏನು ಎದ್ದಾಗ ಬೈನಾಗ ಅಜ್ಜಿ ಮೊಮ್ಮಗಳು ಮನೆಯ ಉಂಬಾದು. ಅಮ್ಮನೂ ಅಯ್ಯೋ ದೇವ್ರಿ. ಇವ್ರು ಹೊಸಾರ್ಗು ಅಂದ್ರೆ ಭಾಳ ಕಷ್ಟ ಆಗುತ್ತಮ್ಮ. ಇವ್ರು ಇಲ್ಲಿ ಬರೋದು ಬಿಡಿಸ್ಬೇಕು. ಹೊಸಾರು ಇಲ್ಲೇ ಉಣ್ರಿ. ನಾನು ಎಲ್ಲಿ ತಂದು ಮಾಡಿಕ್ಲಿ ಹೊಸಾರ್ಗು? ಇನ್ನು ಅರ್ಧ ಕೆ ಜಿ ಹಿಟ್ಟು ತಂದು ಬೇರೆ ಮಾಡಿಕ್ತೀನಿ ಅಂತ ಹೋಗ್ತಾಳೆ. 1 ರೂಪಾಯಿ ಆದ ಇಲ್ಲ. ಹೊಸಾರ್ಗು ಚಪಾತಿ ಇಲ್ಲೇ ಉಚ್ಕೊಡ್ತೀನಿ ಅಂತಾಳೆ. ನಮ್ಮದೇ ಹೇಳ್ಬಾರ್ದು ಯಾರಿಲ್ಲ ಏನಿಲ್ಲ. ಅಂಬಕ್ಕಾಗಲ್ಲ ಅನ್ಬೋಸಕ್ಕಾಗಲ್ಲ, ಈಗಳಪ್ಪ ಗುದ್ದಾಡ್ತಾರೆ ಅಂತಾರೆ. ಯಾಕೆ 1-2 ದಿನ ಅಲ್ಲಿ ಕಚ್ಕೊಂಡು ಸುಮ್ಮನೆ ಇರ್ತೀನಿ. ಆಗ್ಲೆಲ್ಲ ಯಾರತ್ತ ಒಟ್ಟು ಚಪಾತಿ ಮಾಡೋದು ಅದು ಮಾಡೋದು. ಸುಮ್ಮನೆ ಅನ್ನ ಮುದ್ದೆ ಸಾರು ಮಾಡೋ ತಿಂತಾಡಿ. ಅನ್ನ ಮುದ್ದೆ ಸಾರು ಮಾಡೋ ಅಂತ ಅಂದಲೆ ಅನ್ನ ಸಾರು ಆದ್ರೂ ಉಂಬಲ್. ಚಪಾತಿ ದೋಸೆ ಪಲಾವ್ ಮಾಡಿದ್ದೀವಿ, ಪಡ್ಡು ಮಾಡಿದ್ನಿ, ಇಡ್ಲಿ ಮಾಡಿದ್ನಿ, ಇಲ್ಲಿ ತಿನ್ನು ಅಂಬೋದು. ಅವ್ರ ಮಕ್ಕಳೆಲ್ಲ ಬರೋದು ಓದ್ಕೊಂಡು ಹೋಗೋದು. ನನಗಿದೇನೇನು ಕೊಡೋದು ಇಕ್ಕೋದು ಇವೆಲ್ಲ ತಗೊಂಡೋಗೋದು ಇವೆಲ್ಲ ಸರಿ ಬರೋಲ್ಲ ನನಗೆ. ಏನೇ ಅಂದ್ರು 1 ದಿನ ಚಂದ 2 ದಿನ ಚಂದ, ದಿನ ಯಾರು ಇಕ್ತಾರೆ? ಯಾರು ಇಕ್ಕಕ್ಕೆ ಇಷ್ಟಪಡಲ್ಲ ದಿನಾನ. ಇನ್ನಾನ ಏನೇನು ತಂದಿಕ್ಬೇಕು ಅಂತ ಇದೆಯೇ ತಂದಿಕ್ಕೆ? ಸುಮ್ಮನೆ ನಮ್ಮ ಆಫೀಸರ್ಗೆ ಇಲ್ಲದ್ದೆಲ್ಲ ಫೋನ್ ಮಾಡಿ ಹೇಳಿ. ನೀನು ಏನೇ ಆ ಹುಡುಗರಿಗೆಲ್ಲ ಇಲ್ಲದ್ದು ಹೇಳ್ಕೊಟ್ಟಿದೆಯಲ್ಲ, ಹಿಂಗೆ ಹೇಳು ಅಂತ. ಇಂಥ ವ್ಯಾತಕ್ಕೆ ಮಾಡ್ಕೆ ಬರ್ಬೇಕೆ ನೀನು? ಇಂಥ ವ್ಯಾತಕ್ಕೆ ಮಾಡ್ತೀಯೇ? ಮಾಡ್ಕೊಂಡು ತಿಂಬಾರು ನೋಡಿ ಒಟ್ಟುರ್ಕಂಡಾಳು. ಯಾವತ್ತೂ ಉದ್ಧಾರ ಆಗಲ್ಲ. ಒಬ್ರನ್ನ ತುಳಿಬೇಕು, ಒಬ್ರನ್ನ ತುಳಿದು ನಾನು ಮೇಕ್ ಹೋಗ್ಬೇಕು ಅಂತ ಅಂದ್ಕೊಂಡಾಳು. ಯಾವತ್ತೂ ಉದ್ಧಾರ ಆಗಲ್ಲ ಕಣೆ. ಅಯ್ಯೋ ಇದು ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಇಲ್ಲಿ ಬಂದು ನಾನೇನು ಮಾಡಿದೆ? ಯಾಕೆ ಹಿಂಗೆ ಬೈತಾ ಇದೆಯಾ? ಯಾಕೆ ಏನಾಯ್ತು? ಅಲ್ಲ ನಮ್ಮನೆ ಯಾಕೆ ಬಂದು ಎಂದು ಬರ್ದಿಲ್ದಾಳು, ಇವತ್ತು ಬಂದು ಯಾಕೆ ಇಷ್ಟು ಜೋರು ಮಾಡ್ತಾ ಇದೆಯಾ? ನೀನು ಮಾಡಿರೋದೆಲ್ಲ ನನಗೆ ಗೊತ್ತೈತೆ, ಮುಚ್ಕೊಂಡಿರು. ಏನು ಗೊತ್ತಿಲ್ದಾಳ ಥರ ಮಾತಾಡಬೇಡ, ನನಗೆ ಎಲ್ಲ ಗೊತ್ತೈತೆ. ನೀನು ಏನೆಲ್ಲ ಮಾಡಿದ್ಯಾ? ಯಾರ್ಯಾರಿಗೆ ಆಫೀಸರ್ಗೆಲ್ಲ ಫೋನ್ ಮಾಡಿ ಹೆಚ್ಚಿಕ್ಕಿದ್ಯಾ? ಹುಡುಗರಿಗೆಲ್ಲ ಯಾರ್ಯಾರಿಗೆ ತಂದಿಕ್ಕಿದ್ಯಾ ಅಂತ ಭಾಳ ಚೆನ್ನಾಗಿ ಗೊತ್ತೈತಿ. ಹುಡುಗರಿಗೆಲ್ಲ ಹೇಳ್ಕೊಟ್ಟಿರೋದು ಎಲ್ಲ ಗೊತ್ತೈತೆ ಕಣೆ. ಗೊತ್ತಾಯ್ತಾ? ಅಲ್ಲೇ ನಾನೇ ಹೇಳಿರೋದಂತ? ಅಯ್ಯೋ ನಾನು ಹೇಳಿದ್ನ ಇರೋದು ಹೆಂಗೆ ಗೊತ್ತಾಯ್ತು ಇವ್ರಿಗೆ? ಹೆಂಗಪ್ಪ ಗೊತ್ತಾಯ್ತು? ನಾನು ಹೇಳಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ನಾನು ಹೇಳಿಲ್ಲಪ್ಪ, ನಾನು ಎಲ್ಲಿಂದ ಹೇಳಲಿ? ನಾನು ಯಾಕೆ ಹುಡುಗರಿಗೆ ಹೇಳ್ಕೊಡೋಣ? ನಾನೇ ಹುಡುಗರಿಗೆ ನನಗೆಲ್ಲ ಹೇಳ್ಕೊಡಲ್ಲ ಅಂತೀನಿ. ಹೇಳ್ತಾ ಆಯ್ತು ಅವಾಗೆ ಬಂದು ಮಾತಾಡ್ತೀನಿ. ನಾನು ಯಾಕೆ ಎದ್ರುಕೊಳ್ಳೋಣ? ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.